ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದ್ರ. ಎಲ್ಲರೂ ಹೆಂಗದ್ರಿ? ಆರಾಮದಿರ ಅಂತ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಪುಂಡಿ ಪಲ್ಯ. ನಾನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ, ಎಲೆಕ್ಟ್ರಾನಿಕ್ ಸಿಟಿಗೆ. ಅಲ್ಲಿಂದ ಪುಂಡಿ ಪಲ್ಯ ತೊಗೊಂಡು ಬಂದೆ. ಇಲ್ಲಿ ಹಾಸನಲ್ಲಿ ಸಿಗೋಲ್ಲ ಪುಂಡಿ ಪಲ್ಯ, ಹಾಗಾಗಿ ಅಲ್ಲಿ ಸಿಗುತ್ತಲ್ಲ, ಬೆಂಗಳೂರಿಗೆ ಹೋದಲ್ಲಿ ತೊಗೊಂಡು ಬರ್ತೀನಿ. ಎಲೆಕ್ಟ್ರಾನಿಕ್ ಸಿಟಿಯಿಂದ ತೊಗೊಂಡು ಬಂದೀನಿ. ಹಿಂದಿನ ವಿಡಿಯೋದಲ್ಲಿ ಪುಂಡಿ ಪಲ್ಯ ಮಾಡಿ ತೋರಿಸಿದ್ದೆ. ನಾನು ಈ ವಿಡಿಯೋದಲ್ಲಿ ಪುಂಡಿ ಪಲ್ಯ ಚಟ್ನಿ ಮಾಡೋದು ತೋರಿಸ್ತೀನಿ. ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ ಚಟ್ನಿ. ನೀವು ನೋಡೋಕೆ ತಯಾರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ನೋಡಿ, ಇದೇ ಪುಂಡಿ ಪಲ್ಯ ಇದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇವಾಗ ಒಂದೊಂದು ಎಲೆ ಬಿಡಿಸ್ಬೇಕಿದ್ದು. ಇದು ಕಡ್ಡಿ ಏನು ಬಿಡಿಸೋಂಗಿಲ್ಲ, ಬರೀ ಎಲೆ ಬಿಡಿಸಿ ನೀರಲ್ಲಿ ಹಾಕ್ತಾಯಿದ್ದೀನಿ. ನೀರಲ್ಲಿ ಚೆನ್ನಾಗಿ ತೊಳೆದಾದ್ಮೇಲೆ ಒಂದು ಬಾಣಲೆಯಲ್ಲಿ ನೀರಿಡಬೇಕು ಬೇಯಿಸೋಕ್ಕೆ. ಅದು ನೀರು ಕುದಿಯುವಾಗ, ಇವಾಗ ಇಟ್ಟಿದ್ದೀನಿ ನೋಡಿ, ಇಲ್ಲಿ ನಾನು ನೀರು ಕುದಿಯುವಾಗ ಈ ಸೊಪ್ಪೆಲ್ಲ ತೊಳೆದು ಅದರಲ್ಲಿ ಹಾಕಬೇಕು. ಇದ್ರ ಜೊತೆ ಮೆಣಸಿನ್ಕಾಯಿನೂ ಹಾಕಬೇಕು. ನಿಮ್ಗೆ ತೋರಿಸಿದ್ದೀನಿ ನಾನು ಮೆಣಸಿನ್ಕಾಯಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡು ಅದು ಚೆನ್ನಾಗಿ ಒಂದು ಕುದ್ದ ಮೇಲೆ ಒಂದು ಜಾಲಿಯಲ್ಲಿ ಬಸ್ಕೋಬೇಕು. ನೀರು ಬಸ್ದು ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಯಲ್ಲಿ ಹಾಕಿ ರುಬ್ಬುವಾಗ ಇದ್ರ ಜೊತೆ ಏನೇನು ಹಾಕಬೇಕಂತಂದರೆ, ಇದ್ರ ಜೊತೆ ನಾನು ಬೆಳ್ಳುಳ್ಳಿ ಹಾಕಬೇಕು. ನೋಡಿ, ಮಿಕ್ಸಿ ಬಾಣಲಿಗೆ ಹಾಕ್ತಾಯಿದ್ದೀನಿ ನಾನು ಮೆಣಸಿನ್ಕಾಯಿ ಪುಂಡಿ ಪಲ್ಯ ಬೇಯಿಸಿದ್ದು. ಇದು ಹಾಕಿದ್ದಾದಮೇಲೆ ಮತ್ತು ಇದ್ರ ಜೊತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ್ಮೇಲೆ ಜೀರಿಗೆ ಹಾಕಬೇಕು. ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಬೆಳ್ಳುಳ್ಳಿ ಹಾಕಿದ್ಮೇಲೆ ಜೀರಿಗೆ ಹಾಕಬೇಕು. ಒಂದೆರಡು ಚಿಕ್ಕ ಸ್ಪೂನಿಂದ ಜೀರಿಗೆ ಹಾಕಿದ್ಮೇಲೆ ಉಪ್ಪು ಹಾಕಿ ಇದು ಮಿಕ್ಸಿಗೆ ಮೊದಲು ಸಣ್ಣ ಮಾಡ್ಕೊಂಡಿದ್ದೀನಿ ನೋಡಿ. ಮಿಕ್ಸಿಯಲ್ಲಿ ಸಣ್ಣ ಮಾಡ್ಕೊಂಡಿದ್ದಾದಮೇಲೆ ಆಮೇಲೆ ಕಡಲೆ ಬೀಜದ ಪೌಡ್ರ್ ಹಾಕಬೇಕು. ಪೌಡ್ರ್ ಹಾಕಿದ್ಮೇಲೆ ಮತ್ತೊಂದು ಸರಿ ಮಿಕ್ಸಿಯಲ್ಲೇ ಆಡಿಸ್ಬೇಕು. ಯಾಕಂದರೆ ಅದೆಲ್ಲ ಕಲಿಬೇಕಲ್ಲ, ಕಡಲೆ ಬೀಜದ ಪೌಡ್ರು ಅದೆಲ್ಲ ಕಲಿತಾದ್ಮೇಲೆ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಪುಂಡಿ ಪಲ್ಯ ರೆಡಿ ಆಯ್ತಿದ್ದು. ಇದಕ್ಕೆ ನಾವು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಏನು ಹಾಕಬೇಕಪ್ಪ ಅಂದರೆ, ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಬೇಕು. ಆಫ್ ಮಾಡಬೇಕು ಗ್ಯಾಸು, ಯಾಕಂದರೆ ಇದು ಫುಲ್ಲು ಕಪ್ಪಾಗಬಾರ್ದು, ಒಂದು ಸ್ವಲ್ಪ ಬ್ರೌನ್ ಕಲರೇ ಇರಬೇಕು. ಅದಾದಮೇಲೆ ಪುಂಡಿ ಪಲ್ಯ ಅದರಲ್ಲಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಇದು ಬೌಲಲ್ಲಿ ತೆಗೆದು ನೋಡಿ ನಾನು. ಇದೇ ಪುಂಡಿ ಪಲ್ಯ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿದೆ ಪುಂಡಿ ಪಲ್ಯ. ನೀವು ಒಂದು ಸಲ ಮಾಡಿ, ನೀವು ಮಾಡಿದರೆ ನಿಮಗೂ ಇಷ್ಟ ಆಗುತ್ತೆ. ಮತ್ತು ಫ್ರೆಂಡ್ಸ್, ಪುಂಡಿ ಪಲ್ಯ ಚಟ್ನಿ ನೋಡಿದ್ರಲ್ಲ ಹೆಂಗಾಯ್ತು ಅಂತಂದು. ಚೆನ್ನಾಗಿ ಬಂತಲ್ಲ. ನೀವು ಒಂದು ಸಲ ಟ್ರೈ ಮಾಡಿ, ಪುಂಡಿ ಪಲ್ಯ ತಂದು ಚಟ್ನಿ ಮಾಡಿ ಟ್ರೈ ಮಾಡಿ. ತೆಲುಗಲ್ಲಿ ಗೊಂಗೂರು ಚಟ್ನಿ ಅಂತಾರೆ. ಆದರೆ ಅವರು ಒಂಥರ ಬೇರೆ ಮಾಡ್ತಾರೆ. ಅವರು ಹಂಚಿನ ಮೇಲೆ ಹುರಿದು ಮಾಡ್ತಾರೆ, ನಾವು ಬೇಯಿಸಿ ಮಾಡ್ತೀವಿ. ಅದನ್ನು ಆ ಥರನೂ ಮಾಡ್ಬೋದು, ಈ ಥರ ಮಾಡೋದು. ನೆಕ್ಸ್ಟು ಆ ಥರ ಮಾಡಿ ತೋರಿಸ್ತೀನಿ ನಾನು ನಿಮಗೆ, ಆ ಚಟ್ನಿ ಯಾವ ಥರ ಮಾಡ್ತಾರೆ ಅಂತಂದು. ಇದಂತರ ತುಂಬ ಸಖತ್ತಾಗಿ ಬಂದಿದೆ, ತುಂಬ ಟೇಸ್ಟೂ ಆಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ಪುಂಡಿ ಪಲ್ಯ ತಂದು. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮತ್ತು ಇದು ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ರೊಟ್ಟಿ ಚಪಾತಿಗೆ ಅದ್ರ ಮೇಲೆ ಒಂದು ಸ್ವಲ್ಪ ಚಟ್ನಿ ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫುಲ್ಲು ರೊಟ್ಟಿ ಅಥವಾ ಚಪಾತಿಗೆ ರೌಂಡ್ ಮಾಡಿ ಫುಲ್ಲು ರೌಂಡ್ ಎಲ್ಲ ಹಚ್ಚಿ ರೋಲ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಪುಂಡಿ ಪಲ್ಯ ಚಟ್ನಿ ಮತ್ತು ರೊಟ್ಟಿ ಚಪಾತಿ. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತು ಹೇಗೆ ಅನ್ನಿಸ್ತು ಚಟ್ನಿ ಇದು? ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬಾಯ್, ಗುಡ್ ನೈಟ್.